ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀ ಶ್ರೀ ಯೋಗೇಂದ್ರ ಅವಧೂತರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮದ ಶುಭ ಚಾಲನೆಯನ್ನು ನೀಡಿರ್ತಕ್ಕಂಥ ನಮ್ಮ ರಾಜ್ಯದ ಡೈನಾಮಿಕ್ ಮಿನಿಸ್ಟರ್ ಶ್ರೀ ಎಸ್ ಮಧು ಬಂಗಾರಪ್ಪನವರೇ ಹಾಗೂ ಕಮ್ಯುನಿಟಿ MLA ಹೀರೋ ಥರ ಕಾಣ್ತಿರೋ ಗೋಪಾಲಕೃಷ್ಣ ಬೇಳೂರವರೇ ಹಾಗೂ ಪ್ರೊಫೆಸರ್ ರಮೇಶ್ ಅವರೇ ಹೊಳೆಯಪ್ಪನವರೇ, ನನ್ನ ಬಲಗೋಡೆ ಎತ್ತು ಜೋಡೆತ್ತು ನೇರಿಗೆ ಅವರೇ, ಜಾಸ್ತಿ ಹೊತ್ತು ಭಾಷಣ ಮಾಡಲ್ಲ. ನೀವೆಲ್ಲರೂ ಬಂದಿರೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ನೋಡೋದಕ್ಕೆ, ನಮ್ಮ ಕಲೆಯನ್ನು ಉಣಬಡಿಸೋದಕ್ಕೆ. ಇವರೇನಪ್ಪ ಕೂತ್ಕೊಂಡು ಗಂಟೆಗಟ್ಟಲೆ ಭಾಷಣ ಮಾಡ್ತಾರೆ, ಇವ್ರ ಭಾಷಣ ಕೇಳಿದ್ರೆ ಇವನ್ಯಾವನೋ ಅಧ್ಯಕ್ಷ ಇವನ ಭಾಷಣನೂ ಕೇಳಬೇಕಲ್ಲ ಅಂತ ಬೇಜಾರಾಗಬೇಡಿ. ಆದರೂ ನೀವೆಲ್ಲ ತಾಯಿಯಂದರು ಬಂದಿದ್ದೀರಿ, ಅನೇಕ ನಮ್ಮ ಅಣ್ಣ ತಮ್ಮಂದು ಬಂದಿರಿ. ಈಗಿನ ಕಾಲಘಟ್ಟಕ್ಕೆ ಒಂದು ಸೂಕ್ಷ್ಮವಾದ ವಿಚಾರವನ್ನು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಬಂಧುಗಳೇ, ಒಂದು ಊರಿರ್ತದೆ, ಒಂದು ಹಳ್ಳಿ. ಆ ಹಳ್ಳೀಲಿ ಬಾವಿ ಇರ್ತದೆ. ನಾವೆಲ್ಲರೂ ಬಾವಿ ನೀರೇ ಸೇದ್ತಿದ್ದೀವಿ ಮೊದಲು. ಈ ರೀತಿ ಬಾವಿ ನೀರು ಸೇದುವಾಗ ಕತೆ ಕೇಳಿರ್ತೀರ ಅನೇಕರು. ಬಾವಿ ನೀರು ಸೇದುವಾಗ ಏನಾಗುತ್ತೆ, ಬರೀ ಹಗ್ಗ ಮಾತ್ರ ಬರ್ತಿರುತ್ತೆ, ನೀರು ಬರ್ತಾ ಇರಲ್ಲ, ಕೊಡಪನ ಅಲ್ಲೇ ಉಳಿಯುತ್ತೆ. ಗಡಗಡೆಯಿಂದ ನೇರವಾಗಿ ಹಗ್ಗ ಬರ್ತಿರುತ್ತೆ. ಊರವರೆಲ್ಲ ಸೇರ್ಕೊಂಡು ಯೋಚನೆ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ. ಈ ಇದರೊಳಗೆ ಯಾವುದೋ ಯಕ್ಷಿ ಸೇರ್ಕೊಂಡ್ಬಿಟ್ಟಿದೆ, ಬಾವಿ ಒಳಗೆ ಒಂದು ಯಕ್ಷಿ ಸೇರ್ಕೊಂಡಿದೆ ಅಂತೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಆವಾಗ ಒಬ್ಬ ಬುದ್ಧಿವಂತ ಹುಡುಗ, ಆ ಯಕ್ಷಿನ ನಾನು ಎತ್ಕೊಂಬರ್ತೀನಿ, ನನ್ನನ್ನು ಬಾವಿ ಒಳಗೆ ಇಳಿಸ್ರಿ ಅಂತಾನೆ. ಊರವರೆಲ್ಲ ಯೋಚನೆ ಮಾಡ್ತಾರೆ, ಆಯಿತು ನಿನ್ನನ್ನು ಬಾವಿ ಒಳಗೆ ನಾವು ಇಳಿಸ್ತೀವಿ ಅಂತ ಯೋಚನೆ ಮಾಡ್ತಾರೆ. ಆದರೆ ಆ ಹುಡುಗ ಒಂದು ಕಂಡೀಷನ್ ಆಗ್ತಾನೆ, ನೀವು ಬಾವಿ ಒಳಗೆ ಇಳಿಸೋದಾದರೆ ಈ ಹಗ್ಗ ಹಿಡ್ಕೊತೀರಲ್ಲ ಗಡಗಡೆಗೆ, ಅಲ್ಲಿ ನನ್ನ ಅಣ್ಣ ನನ್ನ ತಮ್ಮ ಹಿಡ್ಕೋಬೇಕು ಅಂತಾನೆ. ಒಂದು ಫೈನ್ ಡೇ ಏನಾಗತ್ತೆ, ಆ ಯಕ್ಷಿ ಹಿಡಿಯೋದಕ್ಕೆ ಬಾವಿ ಒಳಗೆ ಆ ಹುಡುಗನ ಇಳಿಸ್ತಾರೆ. ಆ ಹುಡುಗ ಹತ್ತು ಬರ್ತಾ ಇರ್ತಾನೆ, ಇವರು ಗಡಗಡೆ ಎಳಿತಾ ಇರ್ತಾರೆ. ಆದರೆ ಅಲ್ಲಿ ನೀರು ಬರ್ತಾ ಇರಲ್ಲ, ಬರೀ ಖಾಲಿ ಕೊಡಪಾನ ಬರ್ತಿತ್ತು. ಕಾರಣ ಏನಪ್ಪ ಅಂದರೆ ಅಲ್ಲಿ ಕಿಲಾಡಿ ಮಂಗ ಇತ್ತು ಅದರೊಳಗೊಂದು. ಆ ಮಂಗ ಇವನು ಕೆಳಗೆ ಇಳಿದು ಕೊಟ್ಟೆ ಇವನು ಭುಜದ ಮೇಲೆ ಹತ್ಕೊಂಡ್ಬಿಡ್ತು. ಆ ಭುಜದ ಮೇಲೆ ಹತ್ಕೊಂತು ಇವರು ಊರಿನವ್ರು ಹಗ್ಗ ಹಿಡ್ಕೊಂಡು ಎಳ್ಕೊಂಡು ಬರ್ತಾ ಇದ್ರು. ಇನ್ನೇನು ಗಡಗಡೆ ಕಾಣಿಸ್ತು, ಬೆಳಕು ಕಾಣಿಸ್ತು ಅಂದ್ಕೊಳ್ಳೆ ಮಂಗ ಚಂಗನ ಹಾರ್ತು. ಮಂಗ ಯಾವ ಚಂಗನ ಹಾರ್ತೋ ಆ ಗಡಗಡೆ ಹಗ್ಗನ ಎಲ್ಲ ಬಿಟ್ಬಿಟ್ರು, ಎಕ್ಸೆಪ್ಟ್ ಅವ್ರ ಅಣ್ಣ ತಮ್ಮ ಇಬ್ಬರು ಬಿಟ್ಟು. ಈ ಸಂದರ್ಭದಲ್ಲಿ ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿದೆ ಅಂದರೆ, ಯಾವುದೋ ಕಾರಣಕ್ಕೆ ಅಣ್ಣ ತಮ್ಮಂದರಲ್ಲಿ ನಾವು ದ್ವೇಷ ಮಾಡ್ಕೋತೀವಿ, ಯಾವುದೋ ಕಾರಣಕ್ಕೆ ಅಣ್ಣ ತಮ್ಮಂದರು ಅಕ್ಕ ತಂಗಿರಲ್ಲಿ ನಾವು ಪ್ರೀತಿಯನ್ನು ಹಂಚ್ಕೊಳ್ಳೋದಿಲ್ಲ, ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೆ ಅವ್ರ ಜೊತೆ ನಾವು ಬೇಜಾರು ಮಾಡ್ಕೋತೀವಿ. ಇರಷ್ಟು ಕಾಲ ಸಂತೋಷವಾಗಿ ಒಗ್ಗಟ್ಟಾಗಿ ಒಂದಾಗಿ ಬಾಳೋಣ ಅನ್ನೋದೇ ಈ ವೇದಿಕೆ ಮೂಲಕ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಭಾಷಣ ಮುಗಿಸ್ತೀನಿ. ನಮಸ್ಕಾರ.